ಹಾವೇರಿ ಜಿಲ್ಲಾಡಳಿತ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಸಹಯೋಗದಲ್ಲಿ ನಿನ್ನೆ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಉದ್ಯೋಗ ಮೇಳಕ್ಕೆ ವಿಧಾನಸಭೆ ಉಪಾಧ್ಯಕ್ಷ ರುದ್ರಪ್ಪ ಲಮಾಣಿ ಚಾಲನೆ ನೀಡಿದರು. ಬಳಿಕ ವಿವಿಧ ಕಂಪನಿಗಳಿಗೆ ಆಯ್ಕೆಯಾದ 15 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿದರು. ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ್ ದಾನಮ್ಮನವರ್ ಮತ್ತಿತರರು ಉಪಸ್ಥಿತರಿದ್ದರು. ಸರ್ಕಾರ ಸಂಬಳ ತೆಗೆದುಕೊಳ್ತಾ ಇದ್ರೆ ಫ್ರೆಟಸ್ ಫಾಕ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರಿಂದ ನೀಡಿದ್ದಾರೆ. ಇದರ ಸದುಪಯೋಗವನ್ನು ರುದ್ರಪ್ಪ ಲಮಾಣಿ ದೇಶದಲ್ಲಿ ಉದ್ಯೋಗಾಕಾಂಕ್ಷಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ನಿರುದ್ಯೋಗಿಗಳು ಕೆಲಸ ಮಾಡುವ ಮನೋಭಾವ ಕೈಬಿಟ್ಟು ಸ್ವಯಂ ಉದ್ಯೋಗಿಗಳಾಗಬೇಕು, ಇರುವ ಸಂಪನ್ಮೂಲ ಬಳಸಿಕೊಂಡು ಜೀವನ ರೂಪಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ನಾನು ರೈತಾಪಿ ವರ್ಗದಲ್ಲಿ ಹುಟ್ಟಿದ್ದು ಸಾರ್ಥಕ ಅಥವಾ ಇಷ್ಟು ನಾನು ಸಂಬಳ ತಗೊಳ್ತೀನಿ ಅಂತಂದು ಮಾಡ್ತಾರೆ. ಕೆಲವರು ವೀಕ್ ಮೈಂಡ್ನರ್ ಇರ್ತಾರೆ, ಅವ್ರು ಎಲ್ಲಿ ಸಕ್ಸಸ್ ಆಗಕ್ಕೆ ಸಾಧ್ಯ ಇಲ್ಲ. ಎಲ್ಲೇ ಹೋದ್ರು ಸಹಿತ ಕೊರಗಿನ ಸತ್ತೋಗ್ಬಿಡ್ತಾನೆ. ಅದಕ್ಕೆ ನಾನು ಒಂದು ಹೇಳೋದು, ನಮ್ಮ ಹತ್ರ ಏನು ಸಂಪನ್ಮೂಲಗಳು ಇದಾವೋ ಆ ಸಂಪನ್ಮೂಲಗಳ ಮುಖಾಂತರ ನಾವು ಸರಿಯಾಗಿ ಅದನ್ನು ಉಪಯೋಗ ಮಾಡಿಕೊಂಡು ಮಾಡಬೇಕು. ದೂರದರ್ಶನದೊಂದಿಗೆ ಉದ್ಯೋಗಾಕಾಂಕ್ಷಿ ಸವಿತಾ ವಡ್ಡರ ಪ್ರಥಮ ಬಾರಿಗೆ ಸಂದರ್ಶನದಲ್ಲಿ ಪಾಲ್ಗೊಂಡು ಆಯ್ಕೆಯಾಗಿದ್ದೇನೆ. ಇಲ್ಲಿಯೇ ಕೆಲಸ ಸಿಕ್ಕಿರುವುದರಿಂದ ಉದ್ಯೋಗಕ್ಕಾಗಿ ಬೆಂಗಳೂರಿಗೆ ಹೋಗುವುದು ತಪ್ಪಿದಂತಾಗಿದೆ ಎಂದರು. ಇಂಟರ್ವ್ಯೂ ಕೊಟ್ಟ ಮೇಲೆ ಸೆಲೆಕ್ಷನ್ ಆಯ್ತು. ತುಂಬಾ ಖುಷಿ ಆಗ್ತಿದೆ ಜಾಬ್ ಸಿಕ್ಕಿದ್ದಕ್ಕೆ. ಕಡೆ ಅಂದ್ರೆ ಬೆಂಗಳೂರೆಲ್ಲ ಹೋಗ್ಬೇಕಿತ್ತು, ಇಲ್ಲೇ ಜಾಬ್ ಆಫರ್ ಮಾಡಿದ್ರಿಂದ ಅನುಕೂಲ ಆಗಿದೆ ಸರ್ ನಮ್ಗೆಲ್ಲ. ಮತ್ತೋರ್ವ ಅಭ್ಯರ್ಥಿ ಪ್ರವೀಣ್ ಅರಳಿಕಟ್ಟೆ ತಾಲೂಕು ಮಟ್ಟದಲ್ಲಿ ಇಂತಹ ಉದ್ಯೋಗ ಮೇಳ ಆಯೋಜಿಸುವ ಮೂಲಕ ಯುವ ಜನತೆಗೆ ಮತ್ತಷ್ಟು ಪ್ರಯೋಜನ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು. ಉದ್ಯೋಗ ಮೇಳ ಎಲ್ಲ ಹುಡುಗರಿಗೂ ಅವಕಾಶಗಳು ಸಿಕ್ಕಂಗಾಗಿದೆ. ಇದು ತಾಲೂಕು ಮಟ್ಟದಲ್ಲಿ ಅನುಕೂಲ ಆಗಬೇಕು. ಮತ್ತು ಇದರಿಂದ ಬೇರೆ ಬೇರೆ ಕಂಪ್ನಿಗಳು ಬಂದವೆ. ಇಲ್ಲಿ ಹೆಚ್ಚಿಗೆ BSc ಇಂಜಿನಿಯರ್ ಹುಡುಗರು ಓದ್ದಾರ ಬಂದಾರೆ, BSc ಕೆಮಿಸ್ಟ್ರಿ ಓದ್ದಾರ ಬಂದಾರೆ. ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ್ ದಾನಮ್ಮನವರ್ ಸಂಕಲ್ಪ ಯೋಜನೆಯಡಿ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದ್ದು, ಹೆಚ್ಚಿನ ಸಂಖ್ಯೆಯ ಉದ್ಯೋಗಾಕಾಂಕ್ಷಿಗಳು ನೋಂದಣಿ ಮಾಡಿಕೊಂಡಿದ್ದರು ಎಂದು ಮಾಹಿತಿ ನೀಡಿದರು. ವೇದಿಕೆ ಮೇಲೆ ಅವರಿಗೆ ಆಫರ್ ಲೆಟರ್ನ ಸಹ ಕೊಟ್ಟಿದ್ದೇವೆ. ವಿಶೇಷತೆ ಏನಂತಂದ್ರೆ ವಾಯ್ಸ್ ಫಾರ್ BD ಅನ್ನುವಂಥ ಒಂದು ಸಂಸ್ಥೆ ವಿಶೇಷವಾಗಿ ಅಂಗವಿಕಲರಿಗೆ ಉದ್ಯೋಗವನ್ನು ಕೆಲಸ ಮಾಡ್ತದೆ. ಮೇಲ್ನೋಟಕ್ಕೆ ನನಗೆ ಅನಿಸ್ತದೆ ಇವತ್ತಿನ ಕಾರ್ಯಕ್ರಮ ಬಹಳ ಯಶಸ್ವಿ ಆಗ್ತದೆ. ಹೆಚ್ಚಿನ ಒಂದು ಉದ್ಯೋಗಾಂಶಗಳಿಗೆ ಕೆಲಸವನ್ನು ಕೊಡುವಂಥ ಕೆಲಸ ಇಲ್ಲ. ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿ ರಾಜೇಂದ್ರ ಕದಂ 45ಕ್ಕೂ ಅಧಿಕ ಕಂಪನಿಗಳು ಮೇಳದಲ್ಲಿ ಪಾಲ್ಗೊಂಡಿದ್ದವು. 1300 ಅಭ್ಯರ್ಥಿಗಳು ನೋಂದಣಿ ಮಾಡಿಕೊಂಡು ಸಂದರ್ಶನಗಳನ್ನು ಎದುರಿಸಿದರು ಎಂದು ತಿಳಿಸಿದರು. 1300 ಉದ್ಯೋಗಾಕಾಂಕ್ಷಿಗಳು ಈ ಒಂದು ಉದ್ಯಮ ಮೇಳದಲ್ಲಿ ಪಾಲ್ಗೊಂಡಿದ್ದಾರೆ. ಧಾರವಾಡ, ಕೊಯಮತ್ತೂರು, ರಾಣೆಬೆನ್ನೂರು ಮತ್ತು ಹಾವೇರಿ ಜಿಲ್ಲೆಯ ಕಂಪನಿಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿವೆ.